ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಝೀನರ್ ವೋಲ್ಟೇಜ್ ರೆಗ್ಯುಲೇಟರ್ ಬಗ್ಗೆ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಸರ್ಕ್ಯೂಟನ್ನು ಸ್ಟಡಿ ಮಾಡೋಣ. ಇಲ್ಲಿ ಸರ್ಕ್ಯೂಟ್ ನಾವು ಇಲ್ಲಿ ಒಂದು ಝೀನರ್ ಡಯೋಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ಸರ್ಕ್ಯೂಟ್ನಲ್ಲಿ ವಿತ್ ವೇವ್ ಫಾರ್ಮ್ಸ್ ನಾವು ಸ್ಟಡಿ ಮಾಡೋಣ. ಇಲ್ಲಿ ನಾವು ಒಂದು ಫುಲ್ ವೇವ್ ರೆಕ್ಟಿಫೈರ್, ಬ್ರಿಡ್ಜ್ ರೆಕ್ಟಿಫೈರ್ಸನ್ನು ಯೂಸ್ ಮಾಡಿದ್ದೇವೆ, ಫಿಲ್ಟರ್ ಸರ್ಕ್ಯೂಟನ್ನು ಯೂಸ್ ಮಾಡಿದ್ದೇವೆ ಮತ್ತು ಝೀನರ್ ಡಯೋಡನ್ನು ಕನೆಕ್ಟ್ ಮಾಡಿ ಔಟ್ಪುಟ್ಟಲ್ಲಿ ನಮಗೆ ವೇವ್ ಫಾರಮ್ ಯಾವ ರೀತಿ ಸಿಗ್ತದೆ ಅಂತೇಳಿ ನೋಡೋಣ. ಈ ಬ್ರಿಡ್ಜ್ ರೆಕ್ಟಿಫೈರ್ ನಮಗೆ ಎ ಸಿ ವೋಲ್ಟೇಜನ್ನು ಡಿ ಸಿ ವೋಲ್ಟೇಜಾಗಿ ಕನ್ವರ್ಟ್ ಮಾಡ್ತಾ ಇದೆ. ಇಲ್ಲಿ ನಾವು 10 ವೋಲ್ಟ್ ಝೀನರ್ ಡಯೋಡನ್ನು ಯೂಸ್ ಮಾಡಿದ್ದೇವೆ. 10 ವೋಲ್ಟ್ ಝೀನರ್ ಡಯೋಡ್ ಅಂತ ಹೇಳಿದರೆ ಇಟ್ ಈಸ್ ಝೀನರ್ ಬ್ರೇಕ್ ಡೌನ್ ವೋಲ್ಟೇಜ್ ಇಸ್ 10 ವೋಲ್ಟ್ಸ್. ನಾವು 10 ವೋಲ್ಟ್ ಅಪ್ಲೈ ಮಾಡಲಿಲ್ಲ ಅಂತೇಳಿದರೆ ಝೀನರ್ ಕಂಡಕ್ಟ್ ಆಗೋದಿಲ್ಲ. ಯಾಕೆಂದರೆ ಬ್ರೇಕ್ ಡೌನ್ ವೋಲ್ಟೇಜ್ ರೀಚ್ ಆಗಲಿಲ್ಲ ಅಂತೇಳಿದರೆ ಝೀನರ್ ಕಂಡಕ್ಟ್ ಆಗೋಲ್ಲ. ಝೀನರ್ ಕಂಡಕ್ಟ್ ಆಗೋಲ್ಲ ಅಂತೇಳಿದರೆ ನಮಗೆ ಔಟ್ಪುಟ್ಟಲ್ಲಿ ವೋಲ್ಟೇಜ್ ಸಿಗೋದಿಲ್ಲ, ಕಾನ್ಸ್ಟೆಂಟ್ ವೋಲ್ಟೇಜ್ ಸಿಗೋದಿಲ್ಲ. ಝೀನರ್ ಡಯೋಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ವೋಲ್ಟೇಜ್ ರೆಗ್ಯುಲೇಟ್ರಾಗಿ ಯೂಸ್ ಮಾಡ್ತಾರೆ. ಆಫ್ಟರ್ ಬ್ರೇಕ್ ಡೌನ್ ವೋಲ್ಟೇಜ್ ಓನ್ಲಿ ಝೀನರ್ ಕಂಡಕ್ಟ್ಸ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಎ ರೆಗ್ಯುಲೇಟರ್. ಈಗ ನಾವು ಇನ್ಪುಟ್ ಇಲ್ಲಿ ನೋಡ್ಬೋದು, ನೀವು ವೇವ್ ಫಾರಮ್ಸಲ್ಲಿ ನಾವು 5 ವೋಲ್ಟ್ ಇನ್ಪುಟನ್ನು ಕೊಟ್ಟಿದ್ದೇವೆ, 5.57 ವೋಲ್ಟ್ಸು. ನೀವು ನೋಡಿ ಝೀನರ್ ಕಂಡಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಔಟ್ಪುಟ್ಟಲ್ಲಿ ನಮಗೆ ವೋಲ್ಟೇಜ್ ಕಾನ್ಸ್ಟೆಂಟು ಬರೋದಿಲ್ಲ. ಹಾಗಾಗಿ ನಾವು 5.5 ವೋಲ್ಟ್ಸ್ ಕೊಟ್ಟಿದ್ದೀವಿ. ಬ್ಲೂ ಲೈನ್ ಕಾಣುತ್ತಲ್ಲ, ದಿಸ್ ಈಸ್ ದ ಝೀನರ್ ವೋಲ್ಟೇಜ್. ಬ್ರೇಕ್ ಡೌನ್ ವೋಲ್ಟೇಜ್ ಆಗಲಿಲ್ಲ ಅಂತೇಳಿದರೆ ಅದು ಪ್ರಪೋರ್ಷನಲ್ ಆಗಿ ಇರುತ್ತೆ. ನಾವು ಇನ್ಪುಟ್ ಎಷ್ಟು ಕೊಡ್ತೀವೋ ಔಟ್ಪುಟ್ಟು ಅಷ್ಟೇ ಬರ್ತದೆ. ಇಲ್ಲಿ 4.05 ಇದೆ, ಇಲ್ಲಿ 5.57 ವೋಲ್ಟೇಜ್ ಇದೆ. ಸೊ ಹಾಗಾಗಿ ನಾವು ಇನ್ಪುಟ್ ಏನು ವೇರಿ ಮಾಡ್ತೀವಿ ಔಟ್ಪುಟ್ಟು ಅಷ್ಟೇ ನಮಗೆ ಸಿಗುತ್ತೆ. ಈಗ ನೋಡೋಣ, ಇವಾಗ ಜಾಸ್ತಿ ಕೊಡ್ತೀನಿ. 10 ವೋಲ್ಟ್ಸ್ ಬಿಲೋ ಕೊಟ್ಟರೆ ಪ್ರಪೋರ್ಷನಲ್ ಆಗಿರುತ್ತೆ. ಝೀನರ್ ಬ್ರೇಕ್ ಡೌನ್ ವೋಲ್ಟೇಜ್ ರೀಚ್ ಆಗದೆ ಇರೋದ್ರಿಂದ ಔಟ್ಪುಟ್ಟಲ್ಲಿ ನಮಗೆ ಇನ್ಪುಟ್ ಎಷ್ಟು ಕೊಡ್ತೀವೋ ಔಟ್ಪುಟ್ ಅಷ್ಟೇ ಬರ್ತಾ ಇರುತ್ತೆ. ನೋಡಿ, ನಾನು 6 ವೋಲ್ಟ್ಸ್ ಕೊಟ್ಟಿದ್ದೀನಿ. 6 ವೋಲ್ಟ್ ಕೊಟ್ಟಾಗ ಔಟ್ಪುಟ್ಟು ನಮಗೆ ಎಷ್ಟು ಬರ್ತದೆ ಅಂಥೇಳಿ ನೀವು ಅಲ್ಲಿ ವೇವ್ ಫಾರ್ಮ್ಸಲ್ಲಿ ಕಾಣ್ತಾ ಇದೆ. 6 ವೋಲ್ಟ್ಸ್ ಕೊಟ್ಟಿದ್ದಾಗ ನಮಗೆ ಒಂದು 4.48 ವೋಲ್ಟ್ಸ್ ಬರ್ತಾಯಿದೆ. ಯಾಕೆಂದರೆ ಝೀನರ್ ನಾವು ಇಲ್ಲಿ ಯೂಸ್ ಮಾಡಿರೋದು 10 ವೋಲ್ಟ್ಸು. ಝೀನರ್ ಬ್ರೇಕ್ ಡೌನ್ ವೋಲ್ಟೇಜ್ 10 ವೋಲ್ಟ್ಸ್. 10 ವೋಲ್ಟ್ಸ್ ಆಗೋವರೆಗೂ ಅದು ಕಂಡಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಇನ್ಪುಟ್ ಏನು ಕೊಡ್ತೀವಿ ಔಟ್ಪುಟ್ ಅಷ್ಟೇ ಬರ್ತಾ ಇರ್ತದೆ, ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಈಗ ನೋಡಿ, ನಾವು 7 ವೋಲ್ಟ್ಸ್ ಕೊಟ್ವಿ, 8 ವೋಲ್ಟ್ಸ್ ಕೊಟ್ವಿ. ನಾವು ಯಾವ ರೀತಿ ಇನ್ಕ್ರೀಸ್ ಮಾಡ್ತೀವಿ ಆ ರೀತಿ ಔಟ್ಪುಟ್ಟು ಕೂಡ ಚೇಂಜ್ ಆಗ್ತಾ ಹೋಗ್ತದೆ, ರೆಗ್ಯುಲೇಷನ್ ಆಗೋದಿಲ್ಲ. ಈಗ ನಾವು 8 ವೋಲ್ಟ್ಸ್ ಕೊಟ್ಟಿದ್ದೀವಿ, ಔಟ್ಪುಟ್ ಎಷ್ಟು ಬರ್ತಾಯಿದೆ? ಔಟ್ಪುಟ್ಟು ನಮಗೆ 6.45 ವೋಲ್ಟ್ಸು ಬರ್ತಾಯಿದೆ. ಅಂದರೆ ಝೀನರ್ ಕಂಡಕ್ಟ್ ಆಗದೆ ಇರೋದ್ರಿಂದ ಅದು ಪ್ರಪೋರ್ಷನಲ್ ಆಗಿರುತ್ತೆ, ಚೇಂಜ್ ಆಗುತ್ತೆ. ಒಂದು ಸರಿ ಝೀನರ್ ಬ್ರೇಕ್ ಡೌನ್ ವೋಲ್ಟೇಜ್ 10 ವೋಲ್ಟ್ಸ್ ರೀಚ್ ಆಗಿಬಿಡ್ತು ಅಂತೇಳಿದ್ರೆ ನೀವು ಎಷ್ಟೇ ವೋಲ್ಟ್ಸ್ ಕೊಟ್ಟರು ಕೂಡ 12 ವೋಲ್ಟ್ಸು, 15 ವೋಲ್ಟ್ಸು, 20 ವೋಲ್ಟ್ಸು, 25 ವೋಲ್ಟ್ಸ್ ಕೊಟ್ಟರು ಕೂಡ ಔಟ್ಪುಟ್ ನಮಗೆ 10 ವೋಲ್ಟ್ಸೇ ಬರ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ರೆಗ್ಯುಲೇಷನ್. ಈಗ ನೋಡಿ, ಇವಾಗ 9 ವೋಲ್ಟ್ಸ್ ಕೊಡ್ತೇನೆ. 9 ವೋಲ್ಟ್ಸ್ ಕೊಟ್ಟಾಗೂ ಕೂಡ ನಮಗೆ ಔಟ್ಪುಟ್ ಝೀನರ್ ಕಂಡಕ್ಟ್ ಆಗೋದಿಲ್ಲ, ಅದು ಕೂಡ ಪ್ರಪೋರ್ಷನಲ್ಲಾಗಿ ಚೇಂಜ್ ಆಗುತ್ತೆ. 9 ವೋಲ್ಟ್ಸ್ ಕೊಟ್ಟಾಗ ಇಲ್ಲಿ ನಮಗೆ 7.4 ವೋಲ್ಟ್ಸ್ ಬರ್ತಾಯಿದೆ. ಅದೇ ಯಾವಾಗ ನಾನು ಒಂದು ಸರಿ ಈಗ 10 ವೋಲ್ಟ್ಸ್ ರೀಚ್ ಆಗ್ತೀನಿ, 10 ಪಾಯಿಂಟ್ ಮೇಲ್ಗಡೆ ನಾವು ರೀಚ್ ಆದ ತಕ್ಷಣ ಔಟ್ಪುಟ್ ನಮಗೆ 10 ವೋಲ್ಟ್ಸ್ ಬರ್ತಾನೆ ಇರುತ್ತೆ. ಔಟ್ಪುಟ್ 10 ವೋಲ್ಟ್ಸ್ ಅಲ್ಲಿ ರೆಗ್ಯುಲೇಟ್ ಆಗುತ್ತೆ. ಈಗ ನೋಡಿ, ನಾವು ಇವಾಗ ಚೇಂಜ್ ಮಾಡ್ತೀನಿ. 10 ವೋಲ್ಟ್ಸ್ ಕೊಟ್ಟಿದ್ದೀನಿ. ಈಗೇನಾಯಿತು, ಝೀನರ್ ಬ್ರೇಕ್ ಡೌನ್ ವೋಲ್ಟೇಜ್ 10 ವೋಲ್ಟ್ಸ್ ಬಂತು. ಸೊ ಹಾಗಾಗಿ ಈಗ 10 ವೋಲ್ಟ್ಸಿಗೂ ಕೂಡ ಅದು ಝೀನರ್ ಬ್ರೇಕ್ ಡೌನ್ ವೋಲ್ಟೇಜು ರೀಚ್ ಆಗೋದಿಲ್ಲ. ಸೊ ಆಫ್ಟರ್ 10 ವೋಲ್ಟ್ಸ್ 11 ವೋಲ್ಟ್ಸ್ ಕೊಟ್ಟಾಗ ನಮಗೆ ಔಟ್ಪುಟ್ಟು 10ಗೆ ಮೇಂಟೈನ್ ಆಗುತ್ತೆ. ನೋಡಿ, ಇವಾಗ ನಾವು 20 ವೋಲ್ಟ್ಸ್ 11 ವೋಲ್ಟ್ಸ್ ಕೊಡ್ತೀನಿ. 11 ವೋಲ್ಟ್ಸ್ ಕೊಟ್ಟಾಗ ನಮಗೆ ಈಗೇನಾಯಿತು, ಝೀನರ್ ಬ್ರೇಕ್ ಡೌನ್ ವೋಲ್ಟೇಜು ರೀಚ್ ಆಯಿತು, ಝೀನರ್ ಕಂಡಕ್ಟ್ ಆಯಿತು. ಝೀನರ್ ಕಂಡಕ್ಟ್ ಆದಾಗ ಏನಾಗುತ್ತೆ, ಔಟ್ಪುಟ್ಟು ನಮಗೆ 10 ವೋಲ್ಟ್ಸು ಮೇಂಟೈನ್ ಆಗುತ್ತೆ. ಅರ್ಥಾಯ್ತು. 12.4 ವೋಲ್ಟ್ಸ್ ಕೊಟ್ಟಿದ್ದೀವಿ. ಝೀನರ್ ವೋಲ್ಟೇಜ್ ಎಷ್ಟು ಬಂತು, ಝೀನರ್ ಬ್ರೇಕ್ ಡೌನ್ ಆಯಿತು.
ಜೀನರ್ ಬ್ರೇಕ್ ಡೌನ್ ಆದಾಗ ನಮಗೆ ಔಟ್ಪುಟ್ ವೋಲ್ಟೇಜು 9.92 ಬಂತು, ಅಂದರೆ ನಿಯರ್ ಬೈ 10 ವೋಲ್ಟ್ಸು. ಈಗ ನಾನು 20 ವೋಲ್ಟ್ಸ್ ಕೊಡ್ತೇನೆ. ಜಾಸ್ತಿ ಮಾಡ್ದಂಗೆಲ್ಲ ಏನಾಗುತ್ತೆ, ಔಟ್ಪುಟ್ ನಮಗೆ ಚೇಂಜ್ ಆಗೋಲ್ಲ, ಅಷ್ಟರಲ್ಲೇ ಇರುತ್ತೆ. ದಟ್ ಈಸ್ ಕಾಲ್ಡ್ ರೆಗ್ಯುಲೇಷನ್. ಈಗ ನಾನು ಜಾಸ್ತಿ ಕೊಡ್ತೀನಿ ವೋಲ್ಟೇಜು, 14 ವೋಲ್ಟ್ಸ್ ಕೊಡ್ತೀನಿ. ಇವಾಗಲೂ ಕೂಡ ನಮಗೆ 10 ವೋಲ್ಟ್ಸೇ ಇರುತ್ತೆ ಜೀನರ್ ವೋಲ್ಟೇಜು. ಜೀನರ್ ಬ್ರೇಕ್ ಡೌನ್ ಆದ ತಕ್ಷಣ ಒಂದ್ಸರಿ ಜೀನರ್ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದ್ರೆ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್ 9.95 ಬಂತು. ಅದೇ ರೀತಿ 16 ವೋಲ್ಟ್ಸ್ ಕೊಟ್ಟೆ. 16 ವೋಲ್ಟ್ಸ್ ಕೊಟ್ಟಾಗಲೂ ಕೂಡ ನಮಗೆ 10 ವೋಲ್ಟ್ಸೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ವೋಲ್ಟೇಜ್ ಒಂದ್ಸರಿ ಬ್ರೇಕ್ ಡೌನ್ ವೋಲ್ಟೇಜ್ ರೀಚ್ ಆಯಿತು ಅಂತೇಳಿದ್ರೆ ಜೀನರ್ ಡಯೋಡ್ ಕಂಡಕ್ಟ್ ಆಗುತ್ತೆ. ಜೀನರ್ ಡಯೋಡ್ ಕಂಡಕ್ಟ್ ಆಯಿತು ಅಂತೇಳಿದ್ರೆ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಅಟ್ ದ ಔಟ್ಪುಟ್. ಇಟ್ ಈಸ್ ದ ಡೆಫಿನೇಷನ್ ಆಫ್ ರೆಗ್ಯುಲೇಟರ್, ವೋಲ್ಟೇಜ್ ರೆಗ್ಯುಲೇಟರ್. ನೋಡಿ 16 ವೋಲ್ಟ್ಸ್ ಕೊಟ್ಟಿದ್ದೀನಿ, ಈಗಲೂ ಕೂಡ 9.96 ವೋಲ್ಟ್ಸ್, ಅಂದರೆ ನಿಯರ್ ಬೈ 10 ವೋಲ್ಟ್ಸೇ ಬರ್ತಾಯಿದೆ. ಅದೇ ರೀತಿ ವೋಲ್ಟೇಜ್ ಚೇಂಜ್ ಮಾಡ್ತೀನಿ ನಾನು. ಇನ್ಪುಟ್ ವೋಲ್ಟೇಜು 18 ವೋಲ್ಟ್ಸ್ ಕೊಡ್ತೀನಿ. 18 ವೋಲ್ಟ್ಸ್ ಕೊಟ್ಟರು ನಮಗೆ ಔಟ್ಪುಟ್ ಏನಾಯಿತು 9.96, ಅಂದರೆ ನಿಯರ್ ಬೈ ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್ಗೆ ನಮಗೆ ಕಾನ್ಸ್ಟೆಂಟ್ ವೋಲ್ಟೇಜೇ ಬರ್ತಾಯಿದೆ, ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಇನ್ನೂ 20 ವೋಲ್ಟ್ಸ್ ಕೊಡ್ತೇನೆ. 20 ವೋಲ್ಟ್ಸ್ ಕೊಟ್ಟಾಗ ನಮಗೆ ಈಗಲೂ ಕೂಡ 10 ವೋಲ್ಟ್ಸೇ ಬರ್ತದೆ ನಮಗೆ. ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್, ಜೀನರ್ ವೋಲ್ಟೇಜು 10 ವೋಲ್ಟ್ಸೇ ಕಾನ್ಸ್ಟೆಂಟಾಗಿ ಬರುತ್ತೆ. ಅಂದರೆ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಪುಟ್ ವೇರಿಯೇಷನ್ಸ್ ಆಫ್ಟರ್ ಅಪ್ ಟು ದ ಲಿಮಿಟ್ ಆಫ್ ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್. ಒಂದ್ಸರಿ ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್ ರೀಚ್ ಆಯಿತು ಅಂತ ಹೇಳಿದ್ರೆ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಇಫ್ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಪುಟ್ ಫ್ಲಕ್ಚುಯೇಷನ್ಸು ಜಾಸ್ತಿ ಕಡಿಮೆ ಆದರೂ ಕೂಡ, ವೋಲ್ಟೇಜ್ ಜಾಸ್ತಿ ಕಡಿಮೆ ಆದರೂ ಕೂಡ ಔಟ್ಪುಟ್ ನಮಗೆ ಕಾನ್ಸ್ಟೆಂಟಾಗೇ ಇರುತ್ತೆ. ಅದೇ ರೀತಿ ನಾವು ಇನ್ನೂ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಮಾಡ್ತೀನಿ, 25 ವೋಲ್ಟ್ಸ್ ಕೊಡ್ತೇನೆ. 25 ವೋಲ್ಟ್ಸ್ ಕೊಟ್ಟಾಗ 25 ವೋಲ್ಟ್ಸ್ ಕೊಟ್ಟಿದ್ದೀನಿ, ಈಗಲೂ ಕೂಡ ನಮಗೆ ಔಟ್ಪುಟ್ ಎಷ್ಟು ಬಂತು 10 ವೋಲ್ಟ್ಸೇ ಬರ್ತಾಯಿದೆ. ಸೊ ಹಾಗಾಗಿ ನಾವು ಹೆಚ್ಚು ಕಡಿಮೆ 30 ವೋಲ್ಟ್ಸ್ ಕೊಟ್ಟರೆ ಎಷ್ಟು ಬರುತ್ತೆ ನೋಡೋಣ. 30 ವೋಲ್ಟ್ಸ್ ಕೊಟ್ಟಿದ್ದೀನಿ, 30 ವೋಲ್ಟ್ಸ್ ಕೊಟ್ಟಾಗಲೂ ಕೂಡ ನಮಗೆ ಔಟ್ಪುಟ್ಟು 10 ವೋಲ್ಟ್ಸೇ ಬರ್ತಾಯಿದೆ. ಸೊ ಹಾಗಾಗಿ ನೋಡಿ ಎಷ್ಟು ವೇರಿಯೇಷನ್ಸ್ ಇದೆ ಅಂತೇಳಿದ್ರೆ, ನಾವು ಆಫ್ಟರ್ ಕ್ರಾಸಿಂಗ್ ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್ 11 ವೋಲ್ಟ್ಸ್ ಕ್ರಾಸ್ ಆಯಿತು ಅಂತೇಳಿದ್ರೆ ಔಟ್ಪುಟ್ ನಮಗೆ 10 ವೋಲ್ಟ್ಸೇ ಇರುತ್ತೆ. ಇದು ಮೇಯ್ನ್ ತಿಳ್ಕೊಬೇಕಾಗಿರ್ತಕ್ಕಂಥ ವೋಲ್ಟೇಜ್ ರೆಗ್ಯುಲೇಷನ್ ಅಪ್ಲಿಕೇಶನ್. ಆಯಿತಾ? ನೋಡಿ ನಾನು ಇಲ್ಲಿ ವೋಲ್ಟೇಜನ್ನು ಎಷ್ಟು ವೇರಿ ಮಾಡಿದರೂ ಕೂಡ ನಮಗೆ ಔಟ್ಪುಟ್ಟು 10 ವೋಲ್ಟ್ಸೇ ಬರ್ತಾಯಿದೆ. ಅದೇ ನಾವು ವೋಲ್ಟೇಜನ್ನು 10 ವೋಲ್ಟ್ಸಿಗಿಂತ ಕಡಿಮೆ ಮಾಡಿದರೆ, ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್ಗಿಂತ ಕಡಿಮೆ ಮಾಡಿದರೆ ನಾವಿಲ್ಲಿ ಎಷ್ಟು ಚೇಂಜ್ ಮಾಡ್ತೀವೋ ಅಷ್ಟೇ ಅಲ್ಲಿ ಕೂಡ ಔಟ್ಪುಟ್ಟು ಚೇಂಜ್ ಆಗುತ್ತೆ. ಜೀನರ್ ಕಂಡಕ್ಟ್ ಆಗದೇ ಇರೋದ್ರಿಂದ ನಮಗೆ ಪ್ರಪೋರ್ಷನಲ್ ಆಗಿ ಇರುತ್ತೆ. ಸಪೋಸ್ ನಾನು ಇವಾಗ 10 ವೋಲ್ಟ್ಸ್ಗಿಂತ ಕಡಿಮೆ ಕೊಟ್ಟಾಗ ನೀವಿಲ್ಲಿ ಚೇಂಜಸ್ ನೋಡ್ಬೋದು. ಅಲ್ಲಿ 10 ವೋಲ್ಟ್ಸ್ ಕೊಟ್ಟಾಗ 7 ವೋಲ್ಟ್ಸು, 8 ವೋಲ್ಟ್ಸು ಈ ಥರ ಬರುತ್ತೆ. ನೋಡಿ ನಾನು ಚೇಂಜ್ ಮಾಡ್ತೀನಿ. 10 ವೋಲ್ಟ್ಸ್ಗಿಂತ ಕಡಿಮೆ ಕೊಟ್ಟಿದ್ದೀನಿ. 10 ವೋಲ್ಟ್ಸ್ಗಿಂತ ಕಡಿಮೆ ಕೊಟ್ಟಾಗ ವೋಲ್ಟೇಜು ಕೂಡ ಕಡಿಮೆ ಆಗುತ್ತೆ, ಕಾನ್ಸ್ಟೆಂಟ್ ಔಟ್ಪುಟ್ ಬರೋದಿಲ್ಲ. ಯಾಕೆಂದರೆ ಜೀನರ್ ಕಂಡಕ್ಟ್ ಆಗದೇ ಇರೋದ್ರಿಂದ ನಮಗೆ ನೋಡಿ ಇವಾಗ 9.78 ವೋಲ್ಟ್ಸಿಗೆ ಎಷ್ಟು ಬಂತು 8.2 ವೋಲ್ಟ್ಸ್ ಬಂತು ಮೇಂಟೈನ್. ಅದೇ ನಾವು ಕಡಿಮೆ ಮಾಡ್ದಂಗೆಲ್ಲ ಈಗ ನಾನು 8 ವೋಲ್ಟ್ಸ್ ಕೊಟ್ಟಿದ್ದೀನಿ. 8 ವೋಲ್ಟ್ಸ್ ಕೊಟ್ಟಾಗ ಏನಾಯಿತು 6.5 ಬಂತು. 8 ವೋಲ್ಟ್ಸ್ ನಾನು ಕೊಟ್ಟಾಗ, ಯಾಕೆಂದರೆ ಜೀನರ್ ಕಂಡಕ್ಟ್ ಆಗೋದಿಲ್ಲ. ಜೀನರ್ 10 ವೋಲ್ಟ್ಸಿಗೆ ಜೀನರ್ ಬ್ರೇಕ್ ಡೌನ್ ಕಂಡಕ್ಟ್ ಆಗೋದು. ನೋಡಿ ಇವಾಗ 6.45 ಬಂತು. ಅದೇ ರೀತಿ ನಾನು ಕಡಿಮೆ ಮಾಡ್ತಾ ಹೋಗ್ತೀನಿ ವೋಲ್ಟೇಜು. 7 ವೋಲ್ಟ್ಸಿಗೆ ಬಂದಾಗ ಅಲ್ಲಿ ಎಷ್ಟು ಬರ್ತದೆ, 7 ವೋಲ್ಟ್ಸಿಗೆ ನಾನು ಇಲ್ಲಿ ಇನ್ಪುಟ್ ಅಪ್ಲೈ ಮಾಡಿರೋದೇ 7 ವೋಲ್ಟ್ಸ್ ಅಂದಾಗ ಇಲ್ಲಿ ಔಟ್ಪುಟ್ನಲ್ಲಿ ನಮಗೇನು ಸಿಗ್ತದೆ 5.46 ವೋಲ್ಟ್ಸ್ ಸಿಗುತ್ತೆ. ಅದೇ ರೀತಿ ನಾನು ಇಲ್ಲಿ 5 ವೋಲ್ಟ್ಸ್ ಕೊಟ್ಟಾಗ ಇಲ್ಲಿ 5 ವೋಲ್ಟ್ಸ್ ಕೊಡ್ತೀನಿ. 5 ವೋಲ್ಟ್ಸ್ ಕೊಟ್ಟಾಗ ನಮಗೆ ಅದಕ್ಕಿಂತ ಕಡಿಮೆ ನಮಗೆ ವೋಲ್ಟೇಜು ಸಿಗುತ್ತೆ. ಯಾಕೆ ಅಂತೇಳಿದ್ರೆ ಅದು ಜೀನರ್ ಬ್ರೇಕ್ ಡೌನ್, ಜೀನರ್ ಕಂಡಕ್ಟ್ ಆಗದೇ ಇರೋದ್ರಿಂದ ನೋಡಿ ನಮಗೆ ಇದು 3.49 ವೋಲ್ಟ್ಸ್ ಬರ್ತಾಯಿದೆ ಔಟ್ಪುಟ್ಟಲ್ಲಿ. ಒಂದು ಸರಿ ನಮಗೆ ಜೀನರ್ ಬ್ರೇಕ್ ಡೌನ್ ವೋಲ್ಟೇಜ್ 10 ವೋಲ್ಟ್ಸ್ ರೀಚ್ ಆಯಿತು ಅಂತೇಳಿದ್ರೆ ನಮಗೆ ಔಟ್ಪುಟ್ಟು ಕಾನ್ಸ್ಟೆಂಟ್ ಮೇಂಟೈನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್
ಜೀನರ್ ವೋಲ್ಟೇಜ್ ರೆಗ್ಯುಲೇಷನ್. ನೋಡಿ, ನಾನು 9 ವೋಲ್ಟ್ಸ್ ಕೊಟ್ಟಿದ್ದೀನಿ, 10 ವೋಲ್ಟ್ಸ್ ಕೊಡ್ತೇನೆ. 10 ವೋಲ್ಟ್ಸ್ ಕೊಟ್ಟಾಗ ಕೂಡ ಅದು ನಮಗೆ ಜೀನರ್ ಬ್ರೇಕ್ಡೌನ್ ವೋಲ್ಟೇಜು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. 10 ವೋಲ್ಟ್ಸ್ಗಿಂತ ಜಾಸ್ತಿ ಇದ್ರೇ ಅದು ನಮಗೆ ಕಾನ್ಸ್ಟೆನ್ಸಿಯನ್ನು ಮೇಂಟೈನ್ ಮಾಡುತ್ತೆ. ನಾನು 11 ವೋಲ್ಟ್ಸ್ ಕೊಡ್ತೀನಿ ಇವಾಗ, ಅಥವಾ 12 ವೋಲ್ಟ್ಸ್ ಕೊಡ್ತೀನಿ. 11 ವೋಲ್ಟ್ಸ್ ಕೊಡೋಣ, ಅಥವಾ 12 ವೋಲ್ಟ್ಸ್ ಕೊಡ್ತೀನಿ. 12 ವೋಲ್ಟ್ಸ್ ಕೊಟ್ಟಾಗ ಏನಾಯಿತು, ನಮಗೆ ಜೀನರ್ ಬ್ರೇಕ್ಡೌನು ಅಚೀವ್ ಆಯಿತು. ಆವಾಗ ಅದು ಕಾನ್ಸ್ಟೆಂಟಾಗಿ 10 ವೋಲ್ಟ್ಸನ್ನು ಮೇಂಟೈನ್ ಮಾಡುತ್ತೆ. 10 ವೋಲ್ಟ್ಸ್ ಅಂತ ಹೇಳಿದ್ರೆ ಸೊ ಪ್ಲಸ್ ಆರ್ ಮೈನಸ್ ವೇರಿಯೇಷನ್ ಇರುತ್ತೆ. 9.9 ವೋಲ್ಟ್ಸ್ ಇದೆ, ಅದು ಮೇಂಟೈನ್ ಆಗುತ್ತೆ. ಜೀನರ್ ವೋಲ್ಟೇಜ್ ಬ್ರೇಕ್ಡೌನ್ ರೀಚ್ ಆಯ್ತಲ್ಲ, ರೀಚ್ ಆದಮೇಲೆ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ಔಟ್ಪುಟ್. ಈಗ ಜಾಸ್ತಿ ನಾವು ಕೊಟ್ಟಂಗಿಲ್ಲ, ಅಷ್ಟರಲ್ಲೇ ಇರುತ್ತೆ ವೋಲ್ಟೇಜ್, 10 ವೋಲ್ಟ್ಸಲ್ಲೇ ಇರುತ್ತೆ. ಅದಾಯ್ತಾ? ನೋಡಿ, ನಾನು 22 ವೋಲ್ಟ್ಸ್ ಕೊಟ್ಟಿದ್ದೀನಿ. 22 ವೋಲ್ಟ್ಸ್ ಕೊಟ್ಟರು ಕೂಡ ಔಟ್ಪುಟ್ ಏನು ಬಂತು, 10 ವೋಲ್ಟ್ಸೇ ಇರುತ್ತೆ. ಗೊತ್ತಾಯ್ತಾ? 10 ವೋಲ್ಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ 9.98 9.97 ಸ್ವಲ್ಪ ಟಾಲರೆನ್ಸ್ ವ್ಯಾಲ್ಯೂ ರೀಚ್ ಆಗುತ್ತೆ. 9.99 ವೋಲ್ಟ್ಸ್ ಮೇಂಟೈನ್ ಆಗುತ್ತೆ. ಅದೇ ರೀತಿ ನಾನು 25 ವೋಲ್ಟ್ಸ್ ಕೊಟ್ಟರು ಕೂಡ ಅಷ್ಟೇ. 25 ವೋಲ್ಟ್ಸ್ ಕೊಟ್ಟರು ಕೂಡ ನಮಗೆ 28 ವೋಲ್ಟ್ಸ್ ಕೂಡ 10 ವೋಲ್ಟ್ಸೇ ಮೇಂಟೈನ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ವೋಲ್ಟೇಜ್ ರೆಗ್ಯುಲೇಷನ್. ನೋಡಿ, ನಾನು 30 ವೋಲ್ಟ್ಸ್ ಕೊಟ್ಟಿದ್ದೀನಿ, 40 ವೋಲ್ಟ್ಸ್ ಕೊಡ್ತೀನಿ. 40 ವೋಲ್ಟ್ಸ್ ಕೊಟ್ಟರು ಕೂಡ ನಮಗೇನಾಯಿತು, ಔಟ್ಪುಟ್ಟು 10 ವೋಲ್ಟ್ಸೇ ಬರ್ತಾಯಿದೆ. ಸೊ ದಿಸ್ ಈಸ್ ಕಾಲ್ಡ್ ವೋಲ್ಟೇಜ್ ರೆಗ್ಯುಲೇಟರ್. 50 ಕೊಟ್ಟು ನೋಡೋಣ. 50 ವೋಲ್ಟ್ಸ್ಗೂ ನಮ್ಗೆ ಔಟ್ಪುಟ್ ಏನು ಬರ್ತಾಯಿದೆ, 10 ವೋಲ್ಟ್ಸೇ ರೀಚ್ ಆಗ್ತಾಯಿದೆ. ನೋಡಿ, ನಾನು ಇನ್ಪುಟ್ 50 ವೋಲ್ಟ್ಸ್ ಕೊಟ್ಟಿದ್ದೀನಿ, ನಮಗೆ ಔಟ್ಪುಟ್ ಎಷ್ಟು ಸಿಗ್ತಾಯಿದೆ, 10 ವೋಲ್ಟ್ಸ್. ಬ್ಲೂ ಲೈನ್ ನೋಡಿ, ಬ್ಲೂ ಲೈನಲ್ಲಿ ಕಾಣ್ತಾ ಇದೆಯಲ್ಲ ವೋಲ್ಟೇಜು, ದಟ್ ಈಸ್ ಕಾಲ್ಡ್ ಔಟ್ಪುಟ್ ವೋಲ್ಟೇಜ್. ಅದು ಆಫ್ಟರ್ ಕ್ರಾಸಿಂಗ್ ಜೀನರ್ ಬ್ರೇಕ್ಡೌನ್ ವೋಲ್ಟೇಜ್ ಇಟ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ಔಟ್ಪುಟ್ ಇಫ್ ದ ಇನ್ಪುಟ್ ವ್ಯಾಲ್ಯೂ changes between 12 volts to 50 volts, the output maintains constant 10 volts. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ನಮಗೆ ಜೀನರ್ ವೋಲ್ಟೇಜ್ ಪ್ರಾಕ್ಟಿಕಲಾಗೆ ಈ ರೀತಿ ಕೆಲಸ ಮಾಡ್ತದೆ ಅಂತ. ಇದು ಭಾಳ ಸಿಂಪಲ್. ಒಂದು ಜೀನರ್ ಡಯೋಡನ್ನು ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ನಾವು ಕನೆಕ್ಟ್ ಮಾಡಿದಾಗ ಅದು ವೋಲ್ಟೇಜ್ ರೆಗ್ಯುಲೇಟ್ರಾಗಿ ನಮಗೆ ಕೆಲಸ ಮಾಡ್ತದೆ. ನೋಡಿ, ನಾನೀಗ ಜಸ್ಟ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಎಷ್ಟು ಚೇಂಜ್ ಮಾಡ್ತೀರಾ ಅಲ್ಲಿ ಔಟ್ಪುಟ್ಟು 10 ವೋಲ್ಟ್ಸೇ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? 20 ವೋಲ್ಟ್ಸ್ ಕೊಟ್ಟಿದ್ದೀನಿ, 20 ವೋಲ್ಟ್ಸ್ ಕೊಟ್ಟರು ಕೂಡ ಔಟ್ಪುಟ್ಟು ಚೇಂಜ್ ಆಗೋದಿಲ್ಲ, 10 ವೋಲ್ಟ್ಸಲ್ಲೇ ಇರುತ್ತೆ. ಅದೇ ನೀವು ಇದರಲ್ಲಿ 10 ವೋಲ್ಟ್ಸ್ಗಿಂತ ಕಡಿಮೆ ಕೊಟ್ಟರೆ ನಿಮಗೆ ಔಟ್ಪುಟ್ಟು ಕಾನ್ಸ್ಟೆಂಟ್ ಬರೋದಿಲ್ಲ, ವೇರಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಜೀನರ್ ವೋಲ್ಟೇಜ್ ರೆಗ್ಯುಲೇಟರ್ನ ಒಂದು ಫಂಕ್ಷನ್ ಆಗಿದೆ. ಸೊ ಇದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.